ಸ್ಥಗಿತಗೊಂಡಿದ್ದ ಗಂಜಿಗೆರೆ ಏತ ನೀರಾವರಿ ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು ಭೇಟಿ, ಕಮರಿ ಹೋಗಿದ್ದ ರೈತರ ಮುಖದಲ್ಲಿ ಮಂದಹಾಸ. ಆಲೂರು ಹೇಮಾವತಿ ಜಲಾಶಯ ನಿರ್ಮಾಣದಿಂದ ಭೂಮಿ ಕಳೆದುಕೊಂಡ ರೈತರಿಗೆ ಪರ್ಯಾಯವಾಗಿ ಏತ ನೀರಾವರಿ ಮೂಲಕ ನೀರು ನೀಡಬೇಕು ಎನ್ನುವ ಉದ್ದೇಶದಿಂದ ಸುಮಾರು 2-3 ದಶಕಗಳ ಹಿಂದೆ ಗಂಜಿಗೆರೆ ಅಪ್ಪಗೌಡನಹಳ್ಳಿ ಬಳಿ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ಆದರೆ ನಾನಾ ರಾಜಕೀಯ ಕಾರಣಗಳಿಂದ ಇದುವರೆಗೂ ಈಡೇರದೆ ಮರೀಚಿಕೆಯಾಗಿತ್ತು. ಶಾಸಕ ಸಿಮೆಂಟ್ ಮಂಜು ಅವರು 2023ರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಗಂಜಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಭಾಗದ ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಮುಖಂಡರು 10 ವರ್ಷಗಳಿಂದ ನೆನಗುದ್ದಿಗೆ ಬಿದ್ದಿರುವ ಏತ ನೀರಾವರಿ ಚಾಲನೆ ನೀಡುವುದಾದರೆ ನಿಮಗೆ ಮತ ನೀಡುತ್ತೇವೆ ಎಂದು ಹೇಳಿ ಭರವಸೆ ಪಡೆದಿದ್ದರು. ಸಿಮೆಂಟ್ ಮಂಜು ಬುಧವಾರ ಗಂಜಿಗೆರೆ ಗ್ರಾಮ ಪಂಚಾಯಿತಿ ಮುಖಂಡರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಏತ ನೀರಾವರಿ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಏತ ನೀರಾವರಿಗೆ ಅಳವಡಿಸಿದ್ದ ಕೋಟ್ಯಂತರ ಬೆಲೆ ಬಾಳುವ ಮೋಟಾರ್ ಹಾಗೂ ಅದಕ್ಕೆ ಅಳವಡಿಸಿದ್ದ ಪರಿಕರಗಳು ಸಂಪೂರ್ಣವಾಗಿ ತುಕ್ಕು ಹಿಡಿದಿರುವುದನ್ನು ಕಂಡು ಬೇಸರ ವ್ಯಕ್ತಪಡಿಸಿದರಲ್ಲದೆ ಏನೇನಾಗಬೇಕು ಎನ್ನುವುದರ ಬಗ್ಗೆ ತಕ್ಷಣ ವರದಿ ನೀಡಬೇಕು. ರೈತರ ಹಿತ ಕಾಯುವ ಜವಾಬ್ದಾರಿ ನಮ್ಮ ಮೇಲಿದೆ. ಆದ್ದರಿಂದ ಯಾವುದೇ ಮಂತ್ರಿಗಳ ಮನೆ ಬಾಗಿಲಿಗೆ ಹೋಗಿ ಆರ್ಥಿಕ ಸಹಾಯಕ್ಕೆ ಬೇಡಿಕೆ ಸಲ್ಲಿಸುತ್ತೇನೆ ಎಂದರು. ಸಭೆ ನಂತರ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಶಾಸಕರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇಚ್ಛಾಶಕ್ತಿಯ ಕೊರತೆಯಿಂದ ಗಂಜಿಗೆರೆ ಏತ ನೀರಾವರಿ ಯೋಜನೆ ರೈತರಿಗೆ ಸದ್ಬಳಕೆಯಾಗುವಲ್ಲಿ ಸಾಧ್ಯವಾಗಿಲ್ಲ. ನಾನು ಇಲ್ಲಿ ಬಂದು ನೋಡಿದಾಗ ಎಲೆಕ್ಟ್ರಿಕಲ್ ಪೈಪ್ ಲೈನ್ ಹಾಗೂ ಆಯ್ದ ಭಾಗಗಳಲ್ಲಿ ಕಾಲುವೆ ಮುಚ್ಚಿ ಹೋಗಿರುವುದನ್ನು ಗಮನಿಸಿದ್ದೇನೆ. 1999ರಲ್ಲಿ ನಿರ್ಮಾಣವಾಗಿರುವ ಗಂಜಿಗೆರೆ ಏತ ನೀರಾವರಿ ದುರಸ್ತಿಯಾಗುವುದರಿಂದ ಅಪ್ಪಗೌಡನಹಳ್ಳಿ, ಸಿದ್ದಾಪುರ, ಗಂಜಿಗೆರೆ, ರಾಜಾಪುರ, ಬಸವನಹಳ್ಳಿ, ತಿಪ್ಪೇನಹಳ್ಳಿ, ಮಂಚೇನಹಳ್ಳಿ ಕಾಲುವೆ, ಮಂದಿರ, ಗರಿಗಟ್ಟ ಹಳ್ಳಿಗಳ ಸುಮಾರು 900 ಎಕರೆ ಕೃಷಿ ಪ್ರದೇಶಕ್ಕೆ ಅನುಕೂಲವಾಗಲಿದೆ. ಸುತ್ತ ನೀರಾವರಿ ಪ್ರದೇಶದಿಂದ ಕೂಡಿದ್ದು ಸಮುದ್ರಕ್ಕೆ ಉಪ್ಪಿನ ಬರ ಎಂಬಂತಾಗಿದೆ. ಈ ಯೋಜನೆಯಿಂದ ನೀರು ಎತ್ತುವ ಮೋಟಾರ್ಗಳು ಚಾಲನೆಗೊಳ್ಳದೆ ತುಕ್ಕು ಹಿಡಿದಿವೆ. ತಾಂತ್ರಿಕ ದೋಷದಿಂದ ಕೂಡಿದ್ದು ಅಧಿಕಾರಿಗಳು ಹಣದ ಕೊರತೆ ನೆಪ ಹೇಳದೆ ಶೀಘ್ರವಾಗಿ ಮೋಟಾರ್ ರಿಪೇರಿ ಮಾಡಿ ನೀರು ಹರಿಸಲು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದೇನೆ. ಹಣಕಾಸಿನ ಬಗ್ಗೆ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಚರ್ಚಿಸಿ ನೆರವು ಪಡೆಯುತ್ತೇನೆ. ಬೇರೆಡೆಗೆ ನೀರು ಒದಗಿಸಲು ಈ ಭಾಗದ ರೈತರು ತಮ್ಮ ಜಮೀನು ಕಳೆದುಕೊಂಡಿದ್ದಾರೆ. ಸಕಾಲಕ್ಕೆ ನೀರು ಸಿಗದ ಕೃಷಿ ಚಟುವಟಿಕೆಗಳು ಕುಂಠಿತವಾಗಿದೆ. ಹಾಗಾಗಿ ಇಂದು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿ ಶೀಘ್ರವಾಗಿ ಸ್ಥಗಿತಗೊಂಡಿರುವ ಗಂಜಿಗೆರೆ ಏತ ನೀರಾವರಿ ಯೋಜನೆಗೆ ಕಾಯಕಲ್ಪ ನೀಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹೇಮಾವತಿ ಮುಳುಗಡೆ ಸಂತ್ರಸ್ತರ ಪುನರ್ವಸತಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸುಜಿತ್, ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರುದ್ರೇಗೌಡ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಏನಿಲ್ಲ, ಜಂಗಲ್ ಕ್ಲಿಯರ್ ಮಾಡಿಸ್ಬೇಕು, ಕ್ಲಿಯರ್ ಮಾಡಿಸ್ತಾರೆ. ಚೇತನ್ ಬರ್ರಿ ಹಿಂದಿ ಬರು ಏನು ಮಾಡಿಲ್ಲ ಪರಿಸ್ಥಿತಿ. ನೀವು ನಾಳೆ ವೆಹಿಕಲ್ಲು JCB ಕಳಿಸಿ 2 ಸೈಡ್ ಕೂಡ ಶೋಲ್ಡರ್ ಫಿಲ್ಅಪ್ ಮಾಡಬೇಕು. ನಾಳೆ ಕಳಿಸ್ತೀನಿ ಅಂತ ಹೇಳಿದ್ರೆ ಇವತ್ತು ಮತ್ತೆ ಸಂಜೆ 2 ಸತಿ ಫೋನ್ ಮಾಡ್ಕೊಂಡು JCB ಕಳಿಸ್ಬೇಕು. ಅವ್ರಿಲ್ಲ ಅಂದ್ರೆ ನೀವೇ ಸಾಕ್ಬಿಟ್ಟು ಇಷ್ಟು ಲೆಸ್ ಮಾಡಿ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ಗೊತ್ತಾಯ್ತಲ್ಲ. ಕ್ಲೀನ್ ಮಾಡಕ್ಕೆ ಏನು ಮಾಡ್ಬೇಕು? ಲಾಸ್ಟ್ ಇಯರ್ ಫುಲ್ಲು ಕ್ಲೀನ್ ಮಾಡ್ತಿದ್ದೀವಿ ಸರ್. ಫುಲ್ಲು ಇಲ್ಲಿಂದ ಬಸವನಹಳ್ಳಿ ಗಂಟನೂ ಕ್ಲೀನ್ ಮಾಡ್ತೀವಿ. ಈ ಕಡೆ MD ಮೈಶಿಫ್ ನನ್ನ ಫೋನ್ ಕೊಡಪ್ಪ, ನನ್ನ ಕೊಡ. ಇಲ್ಲಿ ಹಳ್ಳ ಮಾಡ್ದಂಗೆ ಮಾಡ್ಕೊಂಡು ಅದು ಬಂದು ನೀರು ಬಂದು ಇಲ್ಲಿ ನಿಲ್ಲಂಗೆ ಮಾಡ್ಬೋದಲ್ವಾ? ಯಾಕಂದ್ರೆ ಆಮೇಲೆ ನಮ್ದು ಲಿಫ್ಟಿಂಗ್ ಹೆಡ್ ಚೇಂಜ್ ಇದನ್ನ ಡೌನ್ ಮಾಡಬೇಕು. ಅದು ಏನಾರೇ ಮಾಡ್ರಿ, ನೀರು ಬರ್ಬೇಕಷ್ಟೇ. ಗಾಡಿ ಚಾಲು ಮಾಡಿ ಈ ನೀರು ರೈತರಿಗೆ ಹೋಗಂಗೆ ಆಗ್ಬೇಕು. ಗೊತ್ತಾಯ್ತು? ಇದು ಈಗ ಇದು ಬಸವನಹಳ್ಳಿ ಅಲ್ಲಿವರೆಗೂ ಬರಬೇಕು. ಅಲ್ಲಿ ಲೆವೆಲ್ ಏನೋ ಡಿಫ್ರೆನ್ಸ್ ಇದೆ, ಅದು ಸರಿ ಮಾಡಬೇಕು. ಅಲ್ಲ ಸರಿ ಮಾಡಿ ಇಲ್ಲಿ
ಗೊತ್ತಾಗಬೇಕು ಅಂತ ಹೇಳಿ ಆನ್ ಮಾಡಕ್ಕೆ ಹೇಳಿರೋದು ಆಫ್ ಮಾಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಪ್ರದೀಪ್ ಅವರೇ ಯಾರು ಇರ್ತಾರ್ರಿ ಇಲ್ಲಿ? ಯಾರು ಇರ್ತಾರ್ರಿ? ಜವಾಬ್ದಾರಿ ಯಾರು ಇಲ್ಲಿ? ಎಲ್ಲಿ ಯಾರು ಕರೆಕ್ಟಾಗಿ ಡೈಲಿ ಎಷ್ಟೊಂದು ಜಾಬ್ ಮಾಡ್ತಾರೆ, ಸಿಸ್ಟಮ್ ಆಗಿ ನೀರು ಇದು ಕ್ಲೀನ್ ಮಾಡಿಸೋಕ್ಕೆ ನೀರು ಅದೇ ಕ್ಲೀನ್ ಮಾಡಿ ಅದಾದ್ಮೇಲೆ ಇದು ರಿಪೇರಿ ಮಾಡೋಕ್ಕೆ ಈಗ ಅಷ್ಟೊಂದು ನೀರು ಅದಕ್ಕೇನೆ ಈಗ ಒಂದು ಕೆಲಸ ಮಾಡಿ, ನಾಳೆ ಬೆಳಿಗ್ಗೆ ವಿಟಿ ಬರೋದು ಫೋನ್ ಮಾಡ್ತೀರಾ ಅದು ನೀವೇ ಕೆಲಸ ಮಾಡಿ ಈಗಲೇ ಮಾಡಿ. ಇಲ್ಲ ಅವ್ನು ಫಿಲ್ ಮಾಡಬೇಕು, ಇಲ್ಲ ನೀವು ಕರ್ಕೊಂಡು ಫಿಲ್ ಮಾಡ್ಬಿಟ್ಟು ಅದು ಬೇರೆ ಏನಾದ್ರು ಮಾಡೋಕ್ಕೆ ಅವನಿಗೆ ಅಂದರೆ ಇದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಏನಾದ್ರು ಮಾಡ್ಕೊಡೋಕೆ ಅವಕಾಶ ಫೋನ್ ಮಾಡಿ. ನಾಳೆನೇ ಮಾಡಬೇಕು, ನಾಡಿದ್ದು ಅಚೆ ನಡೆದವೆಲ್ಲ ಪ್ರಶ್ನೆ ಇಲ್ಲ. ಇಷ್ಟು ದಿವಸ ಆಗ್ಬಿಟ್ಟು ಗಾಡಿ ಓಡಾಡೋಕ್ಕಾಗದಲ್ಲಿ ಏನು ರೀ ಕತೆ ಇದು? ಸ್ಕೂಲ್ ರಿವರ್ಸ್ ಹೋಗ್ಬೇಕು ಅವನು ತಿರುಗ್ತಾ ಜಾಗ ಇಲ್ಲ ಎಡ್ಜ್ಗು. ಡೈಲಿ ವ್ಯಾನ್ ಬರ್ತದೆ, ₹1 ಬಿಲ್ ಮಾಡಬಾರ್ದ್ರಿ ಅವನಿಗೆ. ಕೆಲಸ ಮಾಡಿ ಫೋನ್ ಎಲ್ಲ ಮಾಡಿದ ಸರ್ ಇವರಿಗೆ ಹಾಕಿಸ್ತೀವಿ ಅಂದ್ರು ಹಾಕಿಸ್ತಿಲ್ಲ, ಏನಿಲ್ಲ. ಆಲೂರು ತಾಲೂಕು ಗಂಜಿಗೆರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಗಂಜಿಗೆರೆ ಏತ ನೀರಾವರಿ ಹಲವಾರು ವರ್ಷಗಳಿಂದ ದುರಸ್ತಿ ಕಂಡಿತ್ತಿಲ್ಲ. ಈಗ ನಾನು ಅಧಿಕಾರಿಗಳ ಜೊತೆ ಬಂದು ಭೇಟಿ ಕೊಟ್ಟು ಈ ಭಾಗದಲ್ಲಿ ನೀರಿನ ಸೌಲಭ್ಯವನ್ನು ಒದಗಿಸ್ಬೇಕು ಅಂಥೇಳಿ ಮೋಟ್ರಲ್ಲಿ ಕೆಲವೊಂದು ರಿಪೇರಿ ಆಗಬೇಕಾಗಿತ್ತು. ದುರಸ್ತಿ ಮಾಡಲಿಕ್ಕೆ ಏನೇನು ಬೇಕು ಎಲ್ಲ ಅಧಿಕಾರಿಗಳ ಜೊತೆ ಕೂತು ನಾವು ಡಿಸ್ಕಷನ್ ಮಾಡಿದ್ದೀವಿ. ಅವೆಲ್ಲವನ್ನು ಕೂಡ ಆದಷ್ಟು ಬೇಗ ದುರಸ್ತಿಯನ್ನು ಮಾಡಿ, ಕೆಲವೊಂದು ದುರಸ್ತಿಗೆ ಹಣಗಳನ್ನ ಬೇಕಾಗುತ್ತೆ, ನಾನು ಯಾವ್ದಾದ್ರು ಮೂಲದಿಂದ ಒದಗಿಸ್ತೀನಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಆದಷ್ಟು ಬೇಗ ಆ ದುರಸ್ತಿಯಾಗಿ ಸಾರ್ವಜನಿಕರಿಗೆ ನೀರು ಬರಬೇಕು. ಇಲ್ಲೆಲ್ಲ ಸುತ್ತ ನೀರಾವರಿ ಪ್ರದೇಶ ಇದ್ದರೂ ಕೂಡ ಅದೇನೋ ಸಮುದ್ರ ಪಕ್ಕದಲ್ಲಿ ಉಪ್ಪಿಗೆ ಬರೋ ಅನ್ನಂಗೆ ಎಲ್ಲ ರೈತರು ಪಾಪ ರಾಗಿ ಬೆಳೆಯೋ ಪರಿಸ್ಥಿತಿ ಆಗಿದೆ. ಎಲ್ಲ ನಮ್ಮ ಜಮೀನನ್ನ ಕಳ್ಕೊಂಡಿದ್ದಾರೆ. ಎಲ್ಲ ಜಮೀನನ್ನ ಕಳ್ಕೊಂಡು ಬೇರೆ ಕಡೆಗೆ ನೀರು ಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಮುಳುಗಡೆ ಸಂತ್ರಸ್ತರು ಪಾಪ ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮಗಳಿಗೆ ನೀರಲ್ಲಿ ಆ ಪರಿಸ್ಥಿತಿ ಆಗಿದೆ. ಡಿಸ್ಕಷನ್ ಮಾಡಿದ್ದೀನಿ, ಆದಷ್ಟು ಬೇಗ ಏತ ನೀರಾವರಿಯನ್ನು ರನ್ನಿಂಗ್ ಕಂಡೀಷನಿಗೆ ತಂದು ಎಲ್ಲ ಈ ಭಾಗಕ್ಕೆ ನೀರು ಹರಿಸ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಆದಷ್ಟು ಬೇಗ ಈ ಭಾಗದ ಎಲ್ಲ ಜಮೀನಿಗೂ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ಈ ಭಾಗದ ಜನ ಏನು ಹೇಳ್ತಾರೆ ಅಂದರೆ 1999ನೇ ಇಸ್ವಿಲಿ ಅಂದು ದೇವೇಗೌಡರು ನೀರಾವರಿ ಸಚಿವರಾಗಿದ್ದಾಗ ಈ ಏತಾವರಿ ನಿರ್ಮಾಣ ಆಯಿತು ಅಂತ. ಅವತ್ತಿನ ಇವತ್ತು ನೀರು ಹರಿದಿದ್ದೇ ನೋಡಿಲ್ಲ ನಾವು ಇದರಲ್ಲಿ ಅಂತ ಹೇಳ್ತಾರೆ. ಇಲ್ಲ, ಖಂಡಿತ ಅದೇನಾಗಿದೆ ಅಂತೇಳಿ ಜನಪ್ರತಿನಿಧಿಗಳು, ಅಧಿಕಾರಿಗಳದ್ದು ಎಲ್ಲರದು ಒಂದು ರೀತಿ ನಿರ್ಲಕ್ಷ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಇವತ್ತು ನಾವು ಬಂದಿದ್ದೀವಿ, ಖಂಡಿತವಾಗ್ಲೂ ಕೂಡ ಆದಷ್ಟು ಬೇಗ ಚಾಲನೆಯನ್ನು ಕೊಟ್ಟು ಪ್ರತಿ ಕೆನಾಲಲ್ಲಿ ನೀರು ಹರಿತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ.